ರಾತ್ರಿಯ ಆಕಾಶದಿಂದ ಬೆಳಕಿನ ಕೊನೆ ಕಿರಣ ಕೂಡ ಮಾಯವಾದಾಗ ಒಂದು ವಿಶೇಷವಾದ ಸಮಯ ಶುರುವಾಗುತ್ತೆ. ಇದು ಸುಮ್ಮನೆ ಆಕಾಶದಲ್ಲಿ ಆಗೋ ಬದಲಾವಣೆ ಅಷ್ಟೇ ಅಲ್ಲ, ಇದು ಶತಮಾನಗಳ ನಂಬಿಕೆ, ಆಚರಣೆ ಮತ್ತು ಕತೆಗಳಿಂದ ತುಂಬಿರೋ ಒಂದು ದೊಡ್ಡ ಸಾಂಸ್ಕೃತಿಕ ವಿದ್ಯಮಾನ. ಬನ್ನಿ, ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ. ಆಕಾಶದಲ್ಲಿ ಚಂದ್ರನೇ ಇಲ್ಲ, ಬರೀ ನಕ್ಷತ್ರಗಳ ಮಿನುಗು. ಎಲ್ಲೋ ದೂರದಲ್ಲಿ ಹಳೆ ಮರಗಳ ಎಲೆಗಳ ಸದ್ದಿಗೆ ಗಾಳಿ ಪಿಸಗುಟ್ಟಿದ ಹಾಗೆ. ಇದೇ ನೋಡಿ ಅಮಾವಾಸ್ಯೆಯ ಆರಂಭ. ಇದು ಬರೀ ಕತ್ಲೆ ಅಲ್ಲ, ಇದೊಂದು ಅನುಭವ. ಭಾರತದಾದ್ಯಂತ ಈ ರಾತ್ರಿಯನ್ನ ಅಮಾವಾಸ್ಯೆ ಅಂತ ಕರೀತಾರೆ. ಇದು ಕ್ಯಾಲೆಂಡರ್ನಲ್ಲಿರೋ ಒಂದು ದಿನಾಂಕ ಮಾತ್ರ ಅಲ್ಲ, ಬದಲಿಗೆ ನಂಬಿಕೆ, ಜಾನಪದ ಕತೆಗಳು ಮತ್ತು ವಿಧಿವಿಧಾನಗಳಿಂದ ತುಂಬಿರುವ ಒಂದು ತುಂಬಾನೇ ವಿಶೇಷವಾದ ರಾತ್ರಿ. ಸರಳವಾಗಿ ಹೇಳೋದಾದ್ರೆ ಅಮಾವಾಸ್ಯೆ ಅಂದ್ರೆ ಕೃಷ್ಣ ಪಕ್ಷದ ಕೊನೆಯ ದಿನ. ಆದರೆ ಅದರ ಮಹತ್ವ ಅಷ್ಟಕ್ಕೆ ನಿಲ್ಲೋದಿಲ್ಲ. ಇದು ತಲೆಮಾರುಗಳಿಂದ ಬಂದಿರೋ ಆಳವಾದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಅರ್ಥಗಳನ್ನು ಹೊಂದಿದೆ. ಹಾಗಾದ್ರೆ ಇಡೀ ಭಾರತದಲ್ಲಿ ಈ ಕತ್ತಲ ರಾತ್ರಿಯನ್ನ ಹೇಗೆಲ್ಲ ಆಚರಿಸ್ತಾರೆ? ಈ ಆಚರಣೆಗಳಲ್ಲಿರೋ ವೈವಿಧ್ಯತೆಯನ್ನ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಪ್ರತಿಯೊಂದು ಸಮುದಾಯ, ಪ್ರತಿಯೊಂದು ಪ್ರದೇಶಕ್ಕೂ ಅದರದೇ ಆದ ಸಂಪ್ರದಾಯಗಳಿವೆ. ತುಂಬಾ ಮನೆಗಳಲ್ಲಿ ಈ ರಾತ್ರಿಯನ್ನ ತಮ್ಮ ಪೂರ್ವಜರನ್ನ ಅಂದ್ರೆ ಹಿರಿಯರನ್ನ ನೆನಪಿಸ್ಕೊಳ್ಳಕ್ಕೆ ಮೀಸಲಿಡ್ತಾರೆ. ಈಗ ಬದುಕಿರೋವರಿಗೂ ಮತ್ತು ಅಗಲಿದವರಿಗೂ ನಡುವೆ ಒಂದು ಪವಿತ್ರವಾದ ಸಂಬಂಧವನ್ನ ಸ್ಥಾಪಿಸೋ ಸಮಯ ಇದು. ಇನ್ನೊಂದು ಕಡೆ ಕೆಲವರು ಕತ್ತಲನ್ನ ದೂರ ಮಾಡಿ ಮನೆಗೆ ಪಾಸಿಟಿವ್ ಎನರ್ಜಿಯನ್ನು ತರಲಿಕ್ಕೆ ದೀಪ ಹಚ್ಚುತ್ತಾರೆ. ಇದು ನೆಗೆಟಿವ್ ಎನರ್ಜಿಯನ್ನ ಓಡಿಸೋ ಒಂದು ಸಂಕೇತ ಅಂತಾನೂ ಹೇಳ್ಬೋದು. ಅಷ್ಟೇ ಅಲ್ಲ, ಅಮಾವಾಸ್ಯೆ ಅಂದ್ರೆ ಆತ್ಮಾವಲೋಕನದ ಸಮಯ ಕೂಡ. ಎಷ್ಟೋ ಜನ ಉಪವಾಸ ಮಾಡಿ, ಧ್ಯಾನ ಮಾಡಿ ತಮ್ಮನ್ನ ತಾವು ಒಳಗಿನಿಂದ ಶುದ್ಧಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಇದಕ್ಕೆ ತದ್ವಿರುದ್ಧವಾಗಿ ಅಮಾವಾಸ್ಯೆ ದಿನದಿಂದ ಯಾವುದೇ ಹೊಸ ಕೆಲಸ ಶುರು ಮಾಡೋದು ಒಳ್ಳೇದಲ್ಲ, ಅದು ಅಶುಭ ಅಂತಾನೂ ನಂಬಲಾಗುತ್ತೆ. ಇದು ತುಂಬಾನೇ ಎಚ್ಚರಿಕೆಯಿಂದ ಇರಬೇಕಾದ ಸಮಯ ಅನ್ನೋದು ಕೆಲವರ ನಂಬಿಕೆ. ಸೊ ನೋಡಿದ್ರಲ್ಲ, ಅಮಾವಾಸ್ಯೆ ಅಂದ್ರೆ ಎರಡು ಮುಖಗಳಿರೋ ರಾತ್ರಿ. ಒಂದು ಕಡೆ ಪೂಜೆ, ಭಕ್ತಿ, ಭರೋಸೆ, ಇನ್ನೊಂದು ಕಡೆ ಎಚ್ಚರಿಕೆ ಮತ್ತು ನಮ್ಮ ಬಗ್ಗೆ ನಾವೇ ಯೋಚನೆ ಮಾಡ್ಕೊಳ್ಳೋ ಸಮಯ. ಉತ್ತರದಿಂದ ದಕ್ಷಿಣಕ್ಕೆ, ಸಿಟಿಯಿಂದ ಹಳ್ಳಿವರೆಗೆ ಆಚರಣೆಗಳಲ್ಲಿ ಅದೆಷ್ಟು ವೈವಿಧ್ಯತೆ ಇದೆ ಅಲ್ವಾ? ಸರಿ, ಈಗ ಈ ರಾತ್ರಿಯ ಇನ್ನೊಂದು ಮುಖವನ್ನು ನೋಡೋಣ, ಸ್ವಲ್ಪ ನಿಗೂಢವಾದ ಮುಖ. ಈ ಪೂಜೆ ಪುನಸ್ಕಾರಗಳನ್ನು ಬಿಟ್ಟು ಕತ್ತಲೆಯಲ್ಲಿ ಪಿಸುಗುಟ್ಟೋ ಕಥೆಗಳು ಕೂಡ ಅಮಾವಾಸ್ಯೆಯ ಒಂದು ಭಾಗವೇ. ಹಾಗಾದ್ರೆ ಈ ಕತ್ತಲು ತನ್ನೊಳಗೆ ಯಾವೆಲ್ಲ ರಹಸ್ಯಗಳನ್ನ ಬಚ್ಚಿಟ್ಕೊಂಡಿದೆ? ನಮ್ಮ ಜಾನಪದ ಕಥೆಗಳು ಇದರ ಬಗ್ಗೆ ಏನ್ ಹೇಳ್ತವೆ? ಹಿರಿಯರ ನಂಬಿಕೆಗಳ ಪ್ರಕಾರ ಅಮಾವಾಸ್ಯೆ ರಾತ್ರಿ ಅಂದ್ರೆ ಅದು ಅಲೆದಾಡೋ ಆತ್ಮಗಳ, ಸಮಾಧಾನವಿಲ್ಲದ ಶಕ್ತಿಗಳ ಸಮಯ. ಹಳ್ಳಿಗಳಲ್ಲೆಲ್ಲ ಇವತ್ತಿಗೂ ವಿಚಿತ್ರವಾದ ನೆರಳುಗಳು, ನಿರ್ಜನ ರಸ್ತೆಗಳ ಬಗ್ಗೆ ಕಥೆಗಳನ್ನ ಹೇಳ್ತಾರೆ. ಈ ನಂಬಿಕೆಗಳು ಕೇವಲ ಕಥೆಗಳಾಗಿ ಉಳಿದಿಲ್ಲ, ಇವು ತಲೆಮಾರುಗಳಿಂದ ಎಚ್ಚರಿಕೆಯ ಮಾತುಗಳಾಗಿ ಬಂದಿವೆ. ರಾತ್ರಿ ಬೇರೆ ಶಕ್ತಿಗಳಿಗೆ ಸೇರಿದ್ದು ಅನ್ನೋ ಒಂದು ಮಾತಿದೆಯಲ್ಲ, ಅದು ಈ ನಂಬಿಕೆಯ ಆಳವನ್ನೇ ತೋರಿಸುತ್ತೆ. ಆದ್ರೆ ಈ ಎಲ್ಲ ಜಾನಪದ ನಂಬಿಕೆಗಳ ಹಿಂದೆ ಏನಾದ್ರೂ ವೈಜ್ಞಾನಿಕ ಅಥವಾ ಮಾನಸಿಕ ಕಾರಣ ಇರಬಹುದಾ? ಇಲ್ಲೇ ನೋಡಿ ಪುರಾಣ ಮತ್ತು ಮನೋವಿಜ್ಞಾನ ಒಂದಾಗೋದು. ಇಲ್ಲೇ ಜಾನಪದ ಮತ್ತು ವಿಜ್ಞಾನ ಒಂದಕ್ಕೊಂದು ಕನೆಕ್ಟ್ ಆಗೋದು. ಜಾನಪದವು ನೆಗೆಟಿವ್ ಎನರ್ಜಿ ಬಗ್ಗೆ ಹೇಳಿದ್ರೆ, ವಿಜ್ಞಾನ ಏನ್ ಹೇಳುತ್ತೆ ಅಂದ್ರೆ ಗಾಢವಾದ ಕತ್ತಲೆ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರಿ ನಮ್ಮ ಸೆನ್ಸಸ್ ಎಲ್ಲವನ್ನೂ ಶಾರ್ಪ್ ಮಾಡುತ್ತೆ ಅಂತ. ಬೆಳಕೇ ಇಲ್ಲದೆ ಎಲ್ಲವೂ ನಿಶ್ಶಬ್ದವಾಗಿದ್ದಾಗ ಸಹಜವಾಗಿಯೇ ನಮ್ಮಲ್ಲಿ ಭಯ, ಆತಂಕ ಹೆಚ್ಚಾಗುತ್ತೆ. ಹಾಗಾಗಿ ಅಮಾವಾಸ್ಯೆ ಅನ್ನೋದು ಕೇವಲ ಆಕಾಶದಲ್ಲಿ ಆಗೋ ಘಟನೆಯಲ್ಲ, ಬದಲಿಗೆ ಅದು ಭಯ ಮತ್ತು ನಂಬಿಕೆ ಎರಡೂ ಬಂದು ಸೇರುವ ಒಂದು ವಿಶಿಷ್ಟವಾದ ಸಮಯ. ಇದು ಆತ್ಮಾವಲೋಕನಕ್ಕೆ ಪ್ರೇರೇಪಿಸುವಂಥ ರಾತ್ರಿ. ಒಟ್ಟಾರೆಯಾಗಿ ಹೇಳೋದಾದ್ರೆ ಅಮಾವಾಸ್ಯೆ ಅನ್ನೋದು ಪ್ರಕೃತಿಯಲ್ಲಿ ನಡೆಯೋ ಒಂದು ಘಟನೆ ಹೇಗೆ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ನೆನಪಿನಲ್ಲಿ ಶಕ್ತಿಯುತವಾದ ಕಥೆಗಳಾಗಿ ಬದಲಾಗುತ್ತೆ ಅನ್ನೋಕೆ ಒಂದು ಅದ್ಭುತ ಉದಾಹರಣೆ. ಇಲ್ಲಿ ಪ್ರಕೃತಿ, ನಂಬಿಕೆ ಮತ್ತು ಮನುಷ್ಯನ ಮನಸ್ಸು ಎಲ್ಲವೂ ಒಂದಾಗುತ್ತೆ. ಹಾಗಾದ್ರೆ ಅಮಾವಾಸ್ಯೆಯನ್ನ ಈಗ ನಾವು ಹೀಗೆ ಅರ್ಥ ಮಾಡಿಕೊಳ್ಬಹುದು. ಇದು ಕೇವಲ ಚಂದ್ರನಿಲ್ಲದ ರಾತ್ರಿಯಲ್ಲ, ಬದಲಿಗೆ ಭಯ ಮತ್ತು ನಂಬಿಕೆ ಎರಡೂ ಜೊತೆಯಾಗಿ ಸಾಗುವಂಥ ಆತ್ಮಾವಲೋಕನದ ರಾತ್ರಿ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಕತ್ಲೆಯಲ್ಲಿ ಹುಟ್ಕೊಳ್ಳೋ ಈ ಕತೆಗಳು ಬೆಳಕಿನಲ್ಲಿ ನಮ್ಮ ಇಡೀ ಸಂಸ್ಕೃತಿಯನ್ನ ಹೇಗೆ ರೂಪಿಸ್ತವೆ? ಇದೊಂದು ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?